ಎಲ್ಲ ದೇವ ಜನರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಇಟ್ಟು ಆತ್ಮಿಕವಾಗಿಯೂ ಶಾರೀರಿಕವಾಗಿಯೂ ಭೌತಿಕವಾಗಿಯೂ ನಿಮ್ಮನ್ನು ಅತಿ ಉತ್ತಮವಾಗಿ ಆರೋಗ್ಯ ಆಯಸ್ಸುಗಳನ್ನು ಕೊಟ್ಟು ನಡೆಸುವವನಾಗಿದ್ದಾನೆಂಬುದಾಗಿ ಬಲವಾಗಿ ನಂಬುವವನಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಮ್ಮ ಬೈಬಲನ್ನು ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯದ 13ನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುವವನಾಗಿದ್ದೇನೆ. ನಾನು ನಿಮಗಾಗಿ ಓದ್ತೇನೆ, ಜಾಗ್ರತೆ ಕೇಳಿಸ್ಕೊಳ್ರಿ. ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನಿಮಗೆ ಅಯ್ಯೋ! ನೀವು ಮನುಷ್ಯರ ಮುಂದೆ ಪರಲೋಕ ರಾಜ್ಯವನ್ನು ಮುಚ್ಚುತ್ತೀರಿ. ನೀವಂತೂ ಪ್ರವೇಶಿಸುವುದಿಲ್ಲ, ಪ್ರವೇಶಿಸುವವರನ್ನು ನೀವು ಒಳಗೆ ಹೋಗಗೊಡಿಸುವುದಿಲ್ಲ ಎಂಬುದಾಗಿ ಈ ವಾಕ್ಯ ಭಾಗ ಹೇಳ್ತದೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಈ ಫರಿಸಾಯರು, ಈ ಶಾಸ್ತ್ರಿಗಳು ಯಾರು? ಇದು ಬಹಳ ಪ್ರಾಮುಖ್ಯವಾದ್ದು. ಯಾಕೆ ಕರ್ತನು ಇಲ್ಲಿ ಅವರನ್ನ ಈ ರೀತಿಯಾಗಿ ಖಂಡಿಸ್ತಾ ಇದ್ದಾನೆ? ನೀವಂತರೂ ಪರಲೋಕ ರಾಜ್ಯದಲ್ಲಿ ಪ್ರವೇಶ ಮಾಡೋಲ್ಲ, ಮತ್ತೆ ಪ್ರವೇಶ ಮಾಡುವಂಥವರಿಗೂ ನೀವು ಪ್ರವೇಶ ಮಾಡಲಿಕ್ಕೆ ಅಥವಾ ದೇವರ ರಾಜ್ಯಕ್ಕೆ ಹೋಗ್ಲಿಕ್ಕೆ ಬಿಡೋಲ್ಲ ಎಂಬುದಾಗಿ ಕರ್ತನು ಅಲ್ಲಿ ಹೇಳ್ತಾ ಇದ್ದಾನಂದ್ರೆ ಅವರು ಯಾರು? ಪ್ರಿಯ ದೇವ ಮಕ್ಕಳೇ, ಜಾಗ್ರತೆ ಕೇಳಿಸ್ಕೊಳ್ರಿ. ಕರ್ತನಾದ ಯೇಸು ಕ್ರಿಸ್ತನ ಕಾಲದಲ್ಲಿ ಫರಿಸಾಯರು ಮತ್ತು ಶಾಸ್ತ್ರಿಗಳು ಇವರು ಬಹಳ ಪ್ರಾಬಲ್ಯವನ್ನು ಹೊಂದಿದಂಥ, ದೈವಿಕ ಬೋಧನೆ ಮಾಡುವಂಥ, ದೈವಿಕ ಜನರು ಅನಿಸಿಕೊಂಡಂಥ, ಬಹಳ ಉನ್ನತವಾದಂಥ ಪದವಿಯಲ್ಲಿದ್ದಂಥ ಜನರು ಇವರಾಗಿದ್ದರು. ನಿಜ ಹೇಳಬೇಕಂದ್ರೆ ಫರಿಸಾಯರು ಅಂದಿನ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳಾಗಿದ್ದರು, ಶಾಸ್ತ್ರಿಗಳು ಅಂದಿನ ಲಾಯರ್ಗಳಾಗಿದ್ರು. ಹೀಗಿರುವಾಗ ನಾ ಹೇಳಿದ ಜಾಗ್ರತೆ ಕೇಳಿಸ್ಕೊಳ್ರಿ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಉನ್ನತವಾದಂಥ ಪದವಿಯಲ್ಲಿರುವಂಥ ರಬ್ಬಿಗಳು ಇವರು ಆಗಿದ್ರು. ಈಗ ಇನ್ನೊಂದು ಕಡೆ ನೋಡುವಾಗ ಸಾಮಾಜಿಕವಾಗಿ ಅವರು ಜಡ್ಜ್ಗಳು ಮತ್ತು ಲಾಯರ್ಗಳು ಆಗಿದ್ರು. ಹಾಗಾದ್ರೆ ಇವರ ಮೂಲ ಎಲ್ಲಿದು? ಜಾಗ್ರತೆ ಕೇಳಿಸ್ಕೊಳ್ರಿ. ನಾನು ಆ ಜನಾಂಗದ ಮೂಲದ ಬಗ್ಗೆ ಮಾತಾಡ್ತಾ ಇಲ್ಲ. ಆ ಪರಿಸಾಯತ್ವ ಅನ್ನೋದು ಎಲ್ಲಿಂದ ಪ್ರಾರಂಭ ಆಯಿತು ಅಂತ ನಾನು ನಿಮಗೆ ಹೇಳ್ತೇನೆ. ನಿಜ ಹೇಳಬೇಕಪ್ಪ ಅಂದರೆ, ನೀವು ಹಳೆ ಒಡಂಬಡಿಕೆಯಲ್ಲಿ ಎಜ್ರನ ಗ್ರಂಥಕ್ಕೆ ನಿಮ್ಮ ಬೈಬಲ್ನ ತಿರುಗಿಸ್ರಿ. ಎಜ್ರನ ಗ್ರಂಥದಲ್ಲಿ ನಾವು ನೋಡುವಾಗ ಎಜ್ರನು ಅಂದಿನ ಕಾಲದಲ್ಲಿ ಯೆರೂಸಲೇಮಿಗೆ ತಿರುಗಿ ಬಂದು ಯೆರೂಸಲೇಮಿನಲ್ಲಿ ತಿರುಗಿ ದೇವರ ವಾಕ್ಯವನ್ನ ಸ್ಥಾಪಿಸೋದು ನಾವು ನೋಡ್ತೇವೆ. ಎಜ್ರನ ಗ್ರಂಥ ಎಲ್ಲಿ ಬರ್ತದೆ ಎಂಬುದಾಗಿ ನೋಡುವಾಗ 1 ಪೂರ್ವಕಾಲ ವೃತ್ತಾಂತ, 2 ಪೂರ್ವಕಾಲ ವೃತ್ತಾಂತ ಆದ್ಮೇಲೆ ಬರುವಂಥದ್ದೇ ಎಜ್ರನ ಪುಸ್ತಕ ಆದ ತರುವಾಯ ಬರೋದು ನೆಹೆಮೀಯನ ಪುಸ್ತಕ. ಜಾಗ್ರತೆ ಕೇಳಿಸ್ಕೊಳ್ರಿ. ಈ 2 ಪೂರ್ವಕಾಲ ವೃತ್ತಾಂತ ಏನ್ ಹೇಳ್ತದಪ್ಪ ಅಂದ್ರೆ, ಇಸ್ರಾಯೇಲ್ಯರು ದೇವರ ಮಾತನ್ನ ಕೇಳದೆ ದೇವರ ಸೇವಕರನ್ನು, ದೇವರ ಪ್ರವಾದಿಗಳನ್ನು ಕಲ್ಲೆಸೆದು ಕೊಂದು ದೇವರ ವಾಕ್ಯವನ್ನು ತುಚ್ಛೀಕರಿಸಿದಾಗ ದೇವರೇನ್ ಮಾಡ್ತಾರಪ್ಪ ಅಂದ್ರೆ ಅವ್ರನ್ನ ಬಾಬೆಲ್ ದೇಶಕ್ಕೆ ದಾಸರಾಗಿ ಕಳಿಸ್ಬಿಡ್ತಾರೆ. ಅಲ್ಲಿ ಹೋಗಿ ಆದ್ಮೇಲೆ ಸರಿ ಸುಮಾರು 70 ವರ್ಷಕ್ಕಿಂತಲೂ ಅಧಿಕವಾದ ವರ್ಷಗಳ ಕಾಲ ಅಲ್ಲಿ ವಾಸ ಮಾಡಿ ತಿರುಗಿ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಎಜ್ರನ ಮುಖಾಂತರವಾಗಿ ಇಸ್ರಾಯೇಲ್ ದೇಶಕ್ಕೆ ಪ್ರವೇಶ ಮಾಡ್ತಾರೆ. ಇಸ್ರಾಯೇಲ್ ದೇಶಕ್ಕೆ ಎಜ್ರನ ಬರಲಿಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ, ಅಲ್ಲಿ ಅಂದ್ರೆ ಇಸ್ರಾಯೇಲ್ ದೇಶದಲ್ಲಿ ಪ್ರತಿ ಕಾರ್ಯ ದೇವರ ವಾಕ್ಯದ ಪ್ರಕಾರ ಇದೆಯೋ ಇಲ್ವೋ ಅಂತೇಳಿ ಪರಿಶೋಧಿಸುವುದಕ್ಕಾಗಿ, ಪರಿಮಾಣ ಮಾಡುವುದಕ್ಕಾಗಿ, ಅದನ್ನು ಪ್ರತಿಷ್ಠಾಪಿಸುವುದಕ್ಕಾಗಿ ಈ ಎಜ್ರನ್ ಬಂದಿರ್ತಾನೆ. ಈ ಎಜ್ರನ್ ಯಾರು ಎಂಬುದನ್ನು ನೋಡುವಾಗ ಮೂಲತಃ ಈತನೊಬ್ಬ ಯಾಜಕನಾಗಿರ್ತಾನೆ. ಈಗ ಈತನು ಬಂದೇನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ನಾವು ದೇವರ ವಾಕ್ಯವನ್ನ ಮೀರಿದ್ರಿಂದ ದಾಸರಾಗಿ ಹೋದ್ವಿ. ಈಗ ದೇವರು ಕೃಪೆ ಮಾಡಿ ನಮಗೆ ಮತ್ತೆ ಯೆರೂಸಲೇಮಿಗೆ ಮತ್ತು ಇಸ್ರಾಯೇಲಿಗೆ ಕರ್ಕೊಂಡು ಬಂದಿದ್ದಾನೆ. ಇನ್ಮೇಲೆ ನಾವು ದೇವರ ವಾಕ್ಯವನ್ನು ಬಿಟ್ಟು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಹೋಗಬಾರ್ದು ಅಂತೇಳಿ ಅಂದು ಆತನು ಒಂದು ಹೆಸರಿನ ಪಂಗಡವನ್ನ ಪ್ರಾರಂಭಿಸ್ತಾನೆ. ಆ ಹೆಸರಿನ ಪಂಗಡವೇ ಪರಿಸಾಯ ಅನ್ನುವಂತ ಪಂಗಡ. ಈ ಫರಿಸಾಯ ಅಂದ್ರೆ ಅದರ ಅರ್ಥ ಏನಪ್ಪ ಅಂದ್ರೆ ಪ್ರತ್ಯೇಕಿಸಲ್ಪಟ್ಟವರು ಎಂಬುದಾಗಿ. ಯಾವುದರಿಂದ ಪ್ರತ್ಯೇಕಿಸಲ್ಪಟ್ಟವರು? ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರು, ದೇವರ ವಾಕ್ಯಕ್ಕೆ ವಿರೋಧವಾಗಿರುವಂತಹ ಸಂಗತಿಗಳಿಂದ ಪ್ರತ್ಯೇಕಿಸಲ್ಪಟ್ಟವರು, ದೇವರ ವಿಷಯಕ್ಕಾಗಿ ತಮ್ಮ ಪ್ರಾಣವನ್ನು ಬೇಕಾದರೂ ಕೊಡೋದಕ್ಕೋಸ್ಕರ ತಮ್ಮನ್ನ ತಾವು ಪ್ರತಿಷ್ಠಿಸಿಕೊಂಡು ಪ್ರತ್ಯೇಕಿಸಿಕೊಂಡವರೇ ಈ ಫರಿಸಾಯ ಅನ್ನುವಂಥ ಪಂಗಡ. ಇದನ್ನು ಪ್ರಾರಂಭಿಸಿದವನು ಎಜ್ರನು.
ಅದಾದ್ಮೇಲೆ ಜಾಗ್ರತೆ ಕೇಳಿಸ್ಕೊಳ್ರಿ, ಎಜ್ರನ ಕಾಲದ ತರುವಾಯ ಅವರು ದೇವರಿಗಾಗಿ ಎಷ್ಟು ವೈರಾಗ್ಯವುಳ್ಳವರಾಗಿ ಜೀವಿಸಿದ್ರಂದ್ರೆ ಪ್ರಾಣವನ್ನ ಬಿಟ್ರೆ ಹೊರತು ದೇವರ ವಾಕ್ಯವನ್ನ ಅಲ್ಲಗಳಿಲಿಲ್ಲ, ದೇವರ ವಾಕ್ಯವನ್ನ ಬಿಡಲಿಲ್ಲ. ಆದ್ರೆ ಕಾಲ ಕ್ರಮೇಣವಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಕಾಲಕ್ಕೆ ಬರುವಾಗ ಯಾವ ಜನರು ದೇವರಿಗಾಗಿ ತಮ್ಮನ್ನ ಪ್ರತ್ಯೇಕಿಸಿಕೊಂಡಿದ್ರು ಅದೇ ಜನರು ದೇವರಿಂದ ಪ್ರತ್ಯೇಕವಾಗಿ ಹೋಗ್ಬಿಟ್ಟಿದ್ರು. ಯಾವ ಜನರು ಎಜ್ರನ ಕಾಲದಲ್ಲಿ ದೇವರಿಗೋಸ್ಕರ ತಮ್ಮನ್ನು ತಾವು ಪ್ರತ್ಯೇಕಿಸಿಕೊಂಡಿದ್ರು ಅದೇ ಜನರು ಮತ್ತಾಯನ ಬರೆಸುವಾರ್ತೆ 23ನೇ ಅಧ್ಯಾಯಕ್ಕೆ ಬರುವಾಗ ತಮ್ಮನ್ನ ತಾವು ದೇವರಿಂದ ದೂರ ಮಾಡ್ಕೊಂಡ್ಬಿಟ್ಟಿದ್ರು. ಏನ್ ಮಾಡ್ಕೊಂಡಿದ್ರು ಅವರು? ಅಲ್ಲಿ ವಾಕ್ಯ ಹೇಳ್ತದೆ, ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನಿಮಗೆ ಅಯ್ಯೋ. ಅಯ್ಯೋ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ನಿಮಗೆ ಬರುವಂತ ಶಿಕ್ಷೆ ಅದು ಬಾಯಿಂದ ವರ್ಣಿಸ್ಲಿಕ್ಕೆ ಆಗೋಲ್ಲ ಅಂತದ್ರ ಅರ್ಥ. ಅದನ್ನ ಇಷ್ಟೇ ಮಿತಿ ಎಂಬುದಾಗಿ ಹೇಳಲಿಕ್ಕೆ ಆಗ್ತಂತ ಹೇಳಲಿಕ್ಕೆ ಆಗಲ್ಲ ಅನ್ನುವಂಥದ್ದೇ ಅಯ್ಯೋ ಅನ್ನುವಂಥ ಪದದ ಅರ್ಥ ಆಗಿರ್ತದೆ. ಮತ್ತೆ ಮುಂದೆ ಹೇಳ್ತದೆ, ನೀವು ಮನುಷ್ಯರ ಮುಂದೆ ಪರಲೋಕ ರಾಜ್ಯವನ್ನು ಮುಚ್ಚುತ್ತೀರಿ. ಅರೆ, ದೇವರಿಗೋಸ್ಕರ ನಿಂತವರು, ದೇವರ ವಾಕ್ಯಕ್ಕೋಸ್ಕರ ನಿಂತವರು ಜನರ ಮುಂದೆ ಹೇಗೆ ಅವ್ರ ಬಾಗಿಲನ್ನ ಮುಚ್ಚಿದ್ರು, ಪರಲೋಕ ರಾಜ್ಯದ ಬಾಗಿಲನ್ನ. ಆಮೇಲೆ ಹೇಳ್ತದೆ, ನೀವಂತರೂ ಪ್ರವೇಶ ಮಾಡೋದಿಲ್ಲ, ಪ್ರವೇಶಿಸುವವರನ್ನು ನೀವು ಒಳಗೆ ಹೋಗಗೊಡಿಸೋದಿಲ್ಲ ಅಂತೇಳಿ ಕರ್ತನ ಹೇಳ್ತಾನೆ. ಜಾಗೃತಿ ಕೇಳಿಸ್ಕೊಳ್ರಿ, ಎಂಥ ಮಹಾ ಪಂಗಡವಾದಂಥ ಈ ಫರಿಸಾಯತ್ವ ಕಡೆಯದಾಗಿ ನೋಡುವಾಗ ಎಂಥ ದುಸ್ಥಿತಿಗೆ ಅವ್ರು ಬಂದು ನಿಂತ್ಕೊಂಡ್ಬಿಟ್ಟಿದ್ರು ಅಂತೇಳಿ. ಪ್ರಿಯ ದೇವ ಮಕ್ಕಳೇ, ಈ ವಿಷಯದಿಂದ ನಿಮಗೂ ಮತ್ತು ನನಗೂ ಕಲಿಯುವಂತ ಒಂದು ಪಾಠ ಇದೆ. ಏನಂದ್ರೆ, ನಾವು ಪ್ರಾರಂಭದಲ್ಲಿ ಕರ್ತನಿಗಾಗಿ ಹೇಗೆ ಜೀವಿಸುವವರಾಗಿದ್ವಿ, ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಮ್ಮ ಪ್ರೀತಿ ದೇವರ ಮೇಲೆ ಹೇಗಿತ್ತು, ನಮ್ಮ ಪ್ರೀತಿ ಎಷ್ಟು ಯಥಾರ್ಥವಾಗಿತ್ತು, ದೇವರಿಗಾಗಿ ಎಷ್ಟು ವೈರಾಗ್ಯವುಳ್ಳವರಾಗಿದ್ವಿ, ದೇವರಿಗಾಗಿ ಎಷ್ಟು ತ್ಯಾಗಮಯಿಗಳಾಗಿದ್ವಿ, ದೇವರಿಗೋಸ್ಕರ ಏನ್ ಬೇಕಾದರೂ ಬಿಡ್ಲಿಕ್ಕೆ ನಾವು ಸಿದ್ಧರಾಗಿದ್ವಿ, ಪಾಪಕ್ಕೆ ವಿರುದ್ಧವಾಗಿ ಹೋರಾಡೋರಾಗಿದ್ವಿ, ಸತ್ಯಕ್ಕಾಗಿ ಪ್ರಾಣ ಕೊಡೋರಾಗಿದ್ವಿ. ಆದರೆ ಕಾಲ ಕ್ರಮೇಣ ಇವತ್ತು ಆ ಭಕ್ತಿ, ಆ ಭಯ, ಆ ಆಸಕ್ತಿ, ಆ ವೈರಾಗ್ಯ ಇವತ್ತಿದೆಯಾ? ಇದು ಬಹಳ ಪ್ರಾಮುಖ್ಯ. ಈ ಫರಿಸಾಯರು ಮತ್ತು ಶಾಸ್ತ್ರಿಗಳು ಮಾಡಿದಂಥ ಮುಖ್ಯವಾದಂಥ ವಿಷಯವೇ ಇದು. ಪ್ರಾರಂಭದಲ್ಲಿ ವೈರಾಗ್ಯ ಇತ್ತು, ಪ್ರಾರಂಭದಲ್ಲಿ ಕರ್ತನಿಗಾಗಿ ಜೀವಿಸುವುದಿತ್ತು, ಆದರೆ ಕಾಲ ಕ್ರಮೇಣ ಅವರು ದೇವರಿಂದ ಕಂಪ್ಲೀಟ್ ಆಗಿ ದೂರ ಆಗಿ ಹೋಗ್ಬಿಟ್ಟಿದ್ರು. ಪ್ರಿಯ ದೇವ ಮಗುವೇ, ಇವತ್ತು ನಾನು ನಿನಗೆ ಹೇಳುವಂಥ ವಿಷಯವನ್ನು ಜಾಗ್ರತೆ ಕೇಳಿಸ್ಕೊ. ಕರ್ತನ ಸೇವಕನಾಗಿ ನಿನ್ನ ಮುಂದೆ ಹೇಳುವಂಥ ವಿಷಯವನ್ನು ಜಾಗ್ರತೆ ಕೇಳಿಸ್ಕೊ. ಇಂದು ನಿನ್ನ ಆಸಕ್ತಿಯನ್ನ ಕಳೆದುಕೊಂಡಿದ್ಯಾ? ನೀನು ಮೊದಲು ಪ್ರೀತಿ ಮಾಡ್ತಿದ್ದ ಪ್ರೀತಿಯನ್ನ ಕಳೆದುಕೊಂಡಿದ್ಯಾ? ಒಂದು ವೇಳೆ ನೀನು ಯೇಸು ಕ್ರಿಸ್ತ ನಂಬಿದಾಗ ಆತ ನಿನ್ನ ನನ್ನ ಮಗನೇ, ನನ್ನ ಮಗಳೇ ಅಂತೇಳಿ ಆತನ ಕೈ ಚಾಚಿ ತಪ್ಕೊಂಡಿದ್ದ. ಇವತ್ತು ಅದೇ ಯೇಸು ಕ್ರಿಸ್ತನು ನಿನ್ನ ಕುರಿತಾಗಿ ಏನು ಸಾಕ್ಷಿ ಕೊಡ್ತಾ ಇದ್ದಾನೆ? ಯಾಕಂದ್ರೆ ಎಜ್ರನ ಕಾಲದಲ್ಲಿ ಆ ಪರಿಸಾಯತ್ವವನ್ನು ಪ್ರಾರಂಭಿಸಿದಾಗ ದೇವರದನ್ನು ಒಪ್ಪಿಕೊಂಡಿದ್ರು. ಆದರೆ ಆ ದೇವರೇ, ಯಾವ ದೇವರು ಪರಿಸಾಯತ್ವವನ್ನು ಒಪ್ಪಿಕೊಂಡಿದ್ನೋ ಅದೇ ದೇವರು ನೀವು ಪರಲೋಕ ರಾಜ್ಯ ಪ್ರವೇಶ ಮಾಡೋದಿಲ್ಲ, ಪರಲೋಕಕ್ಕೂ ನೀವು ಹೋಗಲ್ಲ, ಪರಲೋಕಕ್ಕೆ ಹೋಗೋರ್ನು ನೀವು ಬಿಡಲ್ಲ ಅಂತ ಹೇಳ್ತಾ ಇದ್ದಾನಂದ್ರೆ, ಇಂದು ನಿನ್ನ ಕುರಿತು ಕರ್ತನಾದ ದೇವರು ಏನು ಸಾಕ್ಷಿ ಕೊಡ್ತಾ ಇದ್ದಾನೆ? ನನ್ನ ಕುರಿತು, ನಿನ್ನ ಕುರಿತು ಏನು ಸಾಕ್ಷಿ ಕೊಡ್ತಾ ಇದ್ದಾನೆ? ಪ್ರಿಯ ದೇವ ಮಗುವೆ, ನಾನೇನ್ ಬಹಳ ಉತ್ತಮನಲ್ಲ, ನಾನು ಇಂಥ ಜೀವಿತದಲ್ಲಿ ಹಾದು ಹೋಗಿದ್ದೇನೆ. ನನ್ನ ಜೀವನದಲ್ಲಿ ಆತ್ಮಿಕವಾದ ಉತ್ತುಂಗನ್ನು ನೋಡಿದ್ದೇನೆ, ಆತ್ಮಿಕವಾದ ಪತನವನ್ನು ನೋಡಿದ್ದೇನೆ, ಸೇವೆಯಲ್ಲಿ ಉನ್ನತವಾದ ಸ್ಥಿತಿಯನ್ನು ನೋಡಿದ್ದೇನೆ, ಸೇವೆಯಲ್ಲಿ ಪತನವನ್ನು ನೋಡಿದ್ದೇನೆ, ಉತ್ತಮವಾದ ಹೆಸರನ್ನು ನೋಡಿದ್ದೇನೆ, ಹಾಗೆ ಕೆಟ್ಟ ಹೆಸರನ್ನು ನೋಡಿದ್ದೇನೆ, ಅಭಿವೃದ್ಧಿಯನ್ನು ನೋಡಿದ್ದೇನೆ, ಅಭಿವೃದ್ಧಿ ಇಲ್ಲದಿರುವಂತ ಜೀವಿತವನ್ನು ನೋಡಿದ್ದೇನೆ, ಅನುಕೂಲವನ್ನು ನೋಡಿದ್ದೇನೆ, ಅನಾನುಕೂಲವನ್ನು ನೋಡಿದ್ದೇನೆ. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ, ಈ ವಾಕ್ಯ ಭಾಗನ ನಾನೇನು ತಪ್ಪಿಸ್ಕೊಂಡವನಂತಲ್ಲ, ಆದರೆ ನಾನು ಸಹ ಇದರಲ್ಲಿ ಹೋಗಿದ್ದೇನೆ. ಆದರೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ, ನಾನು ಹೋದ ಪ್ರತಿ ಸಾರಿ ನನ್ನ ಕರ್ತನ ಕಡೆ ನೋಡಿಕೊಂಡು, ಕರ್ತನೇ ನಿನ್ನ ಕೃಪೆ ಇಟ್ಟು ನನ್ನನ್ನು ತಿರುಗಿ ಸ್ಥಾಪಿಸು. ನನ್ನ ಪ್ರತಿದಿನದ ಪ್ರಯತ್ನ, ಪ್ರತಿದಿನದ ಪ್ರಾರ್ಥನೆ ಒಂದೇ ಆಗಿರ್ತದೆ. ನನ್ನ ಆಸ್ತಿ ಸಂಪಾದನೆ ಮಾಡಬೇಕು, ನಾನು ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನ ಚಿತ್ತದಲ್ಲಿ ಮತ್ತೆ ನನ್ನನ್ನು ಸ್ಥಾಪಿಸು. ನಿನಗಾಗಿ ಹೇಗೆ ನಾನು ಪ್ರಾರಂಭದಲ್ಲಿ ವೈರಾಗ್ಯ ಉಳ್ಳವನಾಗಿದ್ನೋ, ನಾನು ಹೇಗೆ ಪ್ರಾರಂಭದಲ್ಲಿ ನಂಬಿಕೆ ಉಳ್ಳವನಾಗಿದ್ನೋ, ನಾನು ಹೇಗೆ ಪ್ರಾರಂಭದಲ್ಲಿ ನೀತಿ ಉಳ್ಳವನಾಗಿದ್ನೋ, ನಾನು ಹೇಗೆ ಪ್ರಾರಂಭದಲ್ಲಿ ನಿನಗಾಗಿ ಪ್ರಾಣ ಕೊಡುವವನಾಗಿದ್ನೋ, ಇಂದು ನಾನು ಅದಕ್ಕಿಂತ ಹೆಚ್ಚಾಗಬೇಕೆಂಬುದಾಗಿ ನನ್ನ ಪ್ರಾರ್ಥನೆ, ನನ್ನ ಆಸೆ, ನನ್ನ ಬಯಕೆ ಆಗಿದೆ. ಪ್ರಿಯ ದೇವ ಮಗುವೆ,
ಇವತ್ತು ನಿನ್ನ ಆಸೆ, ನಿನ್ನ ಬಯಕೆ ಏನಾಗಿದೆ? ಎಲ್ಲಿ ಹೋದ ಆ ಮೊದಲ ವಿಶ್ವಾಸಿ? ನೀನು ಎಲ್ಲಿ ಹೋಗಿದ್ದಿ? ಕಳೆದು ಹೋಗಿದ್ದಿ. ಇವತ್ತು ನಿನಗೆ ಏನ್ ಬೇಕಾದ್ರೂ ಹೆಸರಿರ್ಬೋದು, ಆದ್ರೆ ಕ್ರಿಸ್ತನಲ್ಲಿದ್ದಂತಹ ಮೊದಲ ಹೆಸರು ಇವತ್ತಿದೆಯಾ? ಆಲೋಚನೆ ಮಾಡಿಕೋ ಪ್ರಿಯ ದೇವ ಮಗುವೆ. ದೇವರಿಗಾಗಿ ಪ್ರತ್ಯೇಕಿಸಿಕೊಂಡವರೇ, ದೇವರಿಂದ ಪ್ರತ್ಯೇಕವಾಗಿ ಹೋಗೋದಾದ್ರೆ ನೀನು ಮತ್ತು ನಾನು ಇನ್ನೆಷ್ಟು ಅಂದು ಅವರ ಹಗಲು ರಾತ್ರಿ ದೇವರ ವಾಕ್ಯದಲ್ಲಿ ಬಿದ್ದು ಹೊರಲಾಡುವಂತವರೇ. ಇಂಥ ಸ್ಥಿತಿಗೆ ಜಾರಿ ಹೋಗೋದಾದ್ರೆ ಪ್ರಾರ್ಥನೆ ಎಲ್ಲೋ ಒನ್ ಟೈಮ್ ಮಾಡೋದು, ವಾಕ್ಯ ಯಾವಾಗಲೋ ಓದೋದು, ಯಾವಾಗಲೋ ವಾಕ್ಯ ಕೇಳಿಸ್ಕೊಳ್ಳೋದು, ಯಾವಾಗೋ ಸಭೆಗೆ ಹೋಗೋದು, ಯಾವಾಗೋ ಸಭೆಗೆ ಬರೋದು, ಆತ್ಮಿಕತೆ ಇಲ್ಲ, ಭಯಭಕ್ತಿ ಇಲ್ಲ, ನಂಬಿಕೆ ಇಲ್ಲ, ನೀತಿ ಇಲ್ಲ, ದೇವರ ಕಾರ್ಯಗಳಿಲ್ಲ, ದೇವರ ಸಾಕ್ಷಿ ಇಲ್ಲ, ದೇವರ ಸುವಾರ್ತೆ ಇಲ್ಲ. ಇಂಥ ಜೀವನವುಳ್ಳಂತ ನಮ್ಮ ಜೀವನದಲ್ಲಿ ನಾವಿನ್ನೆಷ್ಟರ ಮಟ್ಟಕ್ಕೆ ಪತನಕ್ಕೆ ಜಾರಿ ಹೋಗ್ಬೋದು ಆಲೋಚನೆ ಮಾಡ್ರಿ. ಅಂತ ಫರಿಸಾಯರೇ ಬಿದ್ದು ಹೋದ್ರು, ನೀನು ಮತ್ತು ನಾನು ಇನ್ನೆಷ್ಟು ಪ್ರಿಯ ದೇವ ಮಗುವೆ. ಅದಕ್ಕೆ ಇವತ್ತು ನಾನು ಹೇಳುವಂತ ವಿಷಯ ಜಾಗ್ರತೆ ಕೇಳಿಸ್ಕೋ. ದೇವರಿಗಾಗಿ ಪ್ರತ್ಯೇಕಿಸಿಕೊಂಡ ನೀನು ದೇವರಿಂದ ಪ್ರತ್ಯೇಕವಾಗಿ ಹೋಗಿದ್ಯಾ? ದೇವರಿಂದ ಜಾರಿ ಹೋಗಿದ್ಯಾ? ದೇವರ ನಂಬಿಕೆಯಿಂದ ಜಾರಿ ಹೋಗಿದ್ಯಾ? ದೇವರ ಆತ್ಮಿಕತೆಯಿಂದ ಜಾರಿ ಹೋಗಿದ್ಯಾ? ದೇವರ ನೀತಿಯಿಂದ ಜಾರಿ ಹೋಗಿದ್ಯಾ? ದೇವರ ಭಯಭಕ್ತಿಯಿಂದ ಜಾರಿ ಹೋಗಿದ್ಯಾ? ದೇವರ ಭಯ ನಿನ್ನಿಂದ ಜಾರಿ ಹೋಗಿದ್ಯಾ? ಇಂದು ದೇವರ ಕಡೆ ತಿರುಕೊಂಡು ಬಾ ಪ್ರಿಯ ದೇವ ಮಗುವೆ, ಬಾ. ಆ ದೇವರು ಇಂದಿಗೂ ನಿನಗಾಗಿ ಎದುರು ನೋಡ್ತಾ ಇದ್ದಾನೆ. ನೀನು ಪ್ರಾರಂಭದಲ್ಲಿ ಯೇಸು ಕ್ರಿಸ್ತು ನಂಬಿದಾಗ ಹೇಗೆ ನಿನ್ನನ್ನು ಅಪ್ಪಿಕೊಂಡೋ, ಹೇಗೆ ನಿನ್ನ ತಬ್ಬಿಕೊಂಡೋ, ಹೇಗೆ ನಿನ್ನನ್ನು ಮುದ್ದಾಡಿದ್ನೋ, ಅದೇ ಯೇಸು ಇಂದಿಗೂ ಸಹ ತಾನು ತೆರೆದ ಕೈ ಉಳ್ಳವನಾಗಿ ನಿನ್ನನ್ನು ಎದುರು ನೋಡ್ತಾ ಇದ್ದಾನೆ. ಬರ್ತೀಯ ಇವತ್ತು? ಬಾ ಪ್ರಿಯ ದೇವ ಮಗುವೆ. ನೀನು ಬರೋದಾದ್ರೆ ಕರ್ತನು ತಿರುಗಿ ನಿನ್ನ ಸ್ಥಾಪಿಸುವನಾಗಿದ್ದಾನೆ. ನಾಳೆ ಜಾಗ್ರತೆ ಕೇಳಿಸ್ಕೊಳ್ರಿ. ಈ ವಾಕ್ಯವನ್ನ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯವನ್ನ ದೇವರು ಆ ಇಸ್ರಾಯೇಲ್ ಜನರ ಮುಂದೆ ಈ ಫರಿಸಾಯರಿಗೂ ಮತ್ತು ಸದ್ದುಕಾಯರಿಗೂ ಮತ್ತು ಈ ಶಾಸ್ತ್ರಿಗಳಿಗೂ ಹೇಳಿದಾಗ ಅವರು ತಿರುಗಿಕೊಳ್ಳಿಲ್ಲ. ಸರಿ ಸುಮಾರು ನಿಜ ಹೇಳ್ಬೇಕಂದ್ರೆ ಕ್ರಿಸ್ತ ಶಕ 70ನೇ ಇಸ್ವಿಯಲ್ಲಿ ಇಸ್ರಾಯೇಲ್ ದೇಶ ಕಂಪ್ಲೀಟ್ ನಾಶ ಆಗಿ ಹೋಯಿತು. ಅಲ್ಲಿನ ಜನರು ಚದುರಿಸಲ್ಪಟ್ರು. ಯಾಕಂದ್ರೆ ದೇವರ ಸ್ವರಕ್ಕೆ ಕಿವಿಗೊಡದೆ ಹೋದ್ರಿಂದ. ಅದಕ್ಕೆ ಇವತ್ತು ನೀನು ತಿರುಗಿ ಬರ್ತೀಯಾ? ದೇವರು ನಿನ್ನನ್ನು ತಿರುಗಿ ಸ್ಥಾಪಿಸ್ತಾನೆ. ನೀನು ಯಾವ ಹೆಸರು ಕಳ್ಕೊಂಡಿದ್ಯೋ ಅದನ್ನ ದೇವ್ರು ನಿನಗೆ ತಿರುಗಿ ಕೊಡ್ತಾನೆ. ನೀನು ಯಾವುದನ್ನ ಕಳ್ಕೊಂಡಿದ್ಯೋ ಅದನ್ನ ದೇವ್ರು ನಿನಗೆ ತಿರುಗಿ ಕೊಡ್ತಾನೆ. ನೀನು ಯಾವ ಸ್ಥಾನವನ್ನ ಕಳ್ಕೊಂಡಿದ್ಯೋ ಅದನ್ನ ದೇವ್ರು ತಿರುಗಿ ನಿನಗೆ ಕೊಡ್ತಾನೆ. ನೀನು ಯಾವ ಮಹಿಮೆನ ಕಳ್ಕೊಂಡಿದ್ಯೋ ಆ ಮಹಿಮೆನ ತಿರುಗಿ ದೇವ್ರು ನಿನಗೆ ಕೊಡ್ತಾನೆ. ನೀನು ಯಾವ ಸಾಕ್ಷಿಯನ್ನ ಕಳೆದುಕೊಂಡಿದ್ಯೋ ಆ ಸಾಕ್ಷಿಯ ಜೀವಿತವನ್ನ ತಿರುಗಿ ನಿನಗೆ ದೇವರು ಕೊಡುವವನಾಗಿದ್ದಾನೆ. ಪ್ರಿಯ ದೇವ ಮಗುವೆ, ಬಾ ದೇವರ ಬಳಿಗೆ, ಬಾ ದೇವರ ಬಳಿಗೆ, ಬಾ ದೇವರ ಬಳಿಗೆ. ನೀನು ಬರೋದಾದ್ರೆ ನಾನು ನಿನಗಾಗಿ ಈಗ ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇನೆ. ಕಣ್ಮುಚ್ಚಿನ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಆದ ದೇವರೇ, ನಿನ್ನ ವಾಕ್ಯದ ಮುಖಾಂತರ ಮಾತಾಡಿದ್ಯಪ್ಪ. ಸೋತು ಹೋದಂತ ವಿಶ್ವಾಸಿ, ಬಿದ್ದು ಹೋದಂತ ವಿಶ್ವಾಸಿ, ಆತ್ಮಿಕವಾಗಿ ಕುಗ್ಗಿ ಹೋದಂತ ವಿಶ್ವಾಸಿ, ಆತ್ಮಿಕವಾಗಿ ಹಿಂಜಾರಿದಂತ ವಿಶ್ವಾಸಿ, ಸಭೆಯಲ್ಲಿ ಆಸಕ್ತನಾದ ವಿಶ್ವಾಸಿ, ಆಸಕ್ತಿಯನ್ನು ಕಳೆದುಕೊಂಡಂತ ವಿಶ್ವಾಸಿ, ಅವರೆಲ್ಲರನ್ನು ಮುಟ್ಟು ಪರಿಶುದ್ಧಾತ್ಮನೆ. ತಿರುಗಿ ತಕೊಂಡು ಬಾ ಪರಿಶುದ್ಧಾತ್ಮನೆ. ನೀನು ಸಂಧಿಸು ಪರಿಶುದ್ಧಾತ್ಮನೆ. ನೀನು ಆಶೀರ್ವದಿಸು ಪವಿತ್ರಾತ್ಮನೆ. ನೀನು ಅಭಿವೃದ್ಧಿ ಪಡಿಸು ಪವಿತ್ರಾತ್ಮನೆ. ತಿರುಗಿ ಅವರು ನಿನಗಾಗಿ ನಿಲ್ಲುವಂತೆ, ನಿನಗಾಗಿ ವೈರಾಗ್ಯ ಉಳ್ಳವರಾಗುವಂತೆ, ಸೈತಾನ್ನ ಕೋಟೆಯನ್ನ ಲಯ ಮಾಡುವವರಾಗಿ, ಸೈತಾನ್ನ ಪ್ಲಾನ್ಗಳನ್ನ ಹಾಳು ಮಾಡುವವರಾಗಿ, ಸೈತಾನನ ಕಾರ್ಯಗಳನ್ನ ತುಳಿಯುವವರಾಗಿ, ಸೈತಾನ್ನ ಕಾಲ್ ಕೆಳಗೆ ಹಾಕೊಳ್ಳುವವರಾಗಿ ನಿನ್ನ ಮಕ್ಕಳನ್ನ ಎಬ್ಬಿಸು ಕರ್ತನೆ. ಹೌದು, ನೀನು ಹಾಗೆ ಮಾಡ್ತೀಯ. ಅದಕ್ಕಾಗಿ ಸ್ತೋತ್ರ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಕರ್ತನೆ. ನೀನೇ ಆಸ್ವಾದಿಸು, ಬಲಪಡಿಸು. ಎಲ್ಲವೂ ನಿನ್ನ ಪಾಸನ ಅರ್ಪಿಸಿಕೊಡುತ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.